ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಇನ್ಫೋಗೆ ಯುವ ನಿಧಿಗೆ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡು ಪ್ರತಿ ತಿಂಗಳು ಅಮೌಂಟ್ ಪಡೀತಿರೋರು ಇದ್ದರೆ ಅವರು ಕಂಪಲ್ಸರಿಯಾಗಿ ತಿಂಗಳ ಅಮೌಂಟ್ ಪಡಿಬೇಕಾದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅಂತ ಹೇಳ್ಬೋದು. ಈಗ ಮೊದಲೆಲ್ಲ ನಾವು ನವಂಬರ್ ತಿಂಗಳು ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನಾದರೂ ಯುವ ನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಬೇಕಾದ್ರೆ ಸುಲಭವಾದ ವಿಧಾನಗಳು ಇತ್ತು. ಆದರೆ ಈಗ ಡಿಸೆಂಬರ್ ತಿಂಗಳಿಂದ ಸ್ವಲ್ಪ ಹೊಸ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಏನೆಲ್ಲ ಹೊಸ ಅಪ್ಡೇಟ್ ಆಗಿದೆ ಎಂಬುದು ನಿಮಗೆ ಇದೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿಕೊಂಡು ಅಮೌಂಟ್ ಪಡೆಯುತ್ತಿರೋರು ಕಂಪಲ್ಸರಿಯಾಗಿ ನೀವು ಅಮೌಂಟ್ ಪಡಿಬೇಕಾದ್ರೆ ಇದನ್ನು ಮಾಡಿಕೊಳ್ಳೋದು ಕಡ್ಡಾಯವಾಗಿದೆ ಅಂತಲೇ ಹೇಳ್ಬೋದು. ಈಗ ಮೊಬೈಲ್ನಲ್ಲಿ ಅಥವಾ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿಕೊಳ್ಳಿ. ಸೇವಾ ಸಿಂಧು ಅಂತ ಟೈಪ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದನ್ನು ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಡ್ತೀನಿ, ನೀವು ಅಲ್ಲಿಂದ ಹೋಗಿ ಕೂಡ ಲಾಗಿನ್ ಆಗ್ಬೋದು. ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಹೊಸ ಯೂಸರ್ ಆಗಿದ್ದರೆ ಕೆಳಗಡೆ ನೀವು ಯೂಸರ್ ರಿಜಿಸ್ಟರ್ ಹರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದಕ್ಕೆ ಲಾಗಿನ್ ಆಗ್ಬೋದು. ಈಗ ನಾನು ಇದರಲ್ಲಿ ಆಲ್ರೆಡಿ ನಮ್ಮದು ಅಕೌಂಟ್ ಇದೆ, ಹಾಗಾಗಿ ನನ್ನ ಮೊಬೈಲ್ ನಂಬರು ಮತ್ತು ಒ ಟಿ ಪಿ ಮುಖಾಂತರ ಇದಕ್ಕೆ ನಾನು ಲಾಗಿನ್ ಆಗ್ತೀನಿ. ನಿಮ್ಗೆ ಏನಾದರೂ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು. ಈಗ ಮೊಬೈಲ್ ನಂಬರನ್ನು ಹಾಕಿಕೊಳ್ತೀನಿ. ಮೊಬೈಲ್ ನಂಬರನ್ನು ಹಾಕಿಕೊಂಡ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೊಂದು ಒ ಟಿ ಪಿ ಸಹ ಬರುತ್ತೆ. ಒ ಟಿ ಪಿಯನ್ನು ನಾವು ಇಲ್ಲಿ ಹಾಕಬೇಕಾಗ್ತದೆ. ಒಂದು ಸಲ ಏನಾದರೂ ಒ ಟಿ ಪಿ ಬರೆದಿದ್ದರೆ ರೀಸೆಂಡ್ ಅಂತ ಟೈಪ್ ಮಾಡಿಕೊಂಡು ಮತ್ತೊಮ್ಮೆ ಒ ಟಿ ಪಿಯನ್ನು ಹಾಕಿಕೊಳ್ಳಬೇಕಾಗ್ತದೆ. ಒಂದನೇ ಸಲ ಒ ಟಿ ಪಿ ಬರೆದಿದ್ದರೆ ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಒ ಟಿ ಪಿಯನ್ನು ಹಾಕಿಕೊಳ್ಳಿ. ಒ ಟಿ ಪಿಯನ್ನು ಹಾಕಿಕೊಂಡ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಸಹ ಇರುತ್ತೆ. ಕ್ಯಾಪ್ಚಾನ ನಾವು ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಕ್ಯಾಪ್ಚಾನ ಕರೆಕ್ಟಾಗಿ ಕ್ಯಾಪ್ಚಾನ ಕೂಡ ಕರೆಕ್ಟಾಗಿ ಹಾಕಿಕೊಳ್ಳಿ. ಕ್ಯಾಪ್ಚಾನ ಹಾಕಿಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತಲ್ಲ, ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ನೀವು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಮೆನು ಅಂತ ಇರುತ್ತೆ. ಮ್ಯಾನೇಜ್ ಪ್ರೊಫೈಲು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಎಂಟ್ರಿ ಪೇಜ್ ಬರುತ್ತೆ. ಇಲ್ಲಿ ಸುಮಾರು ಸರ್ವಿಸಸ್ಗಳು ಬರ್ತವೆ. ಈಗ ನಾವು ಯುವ ನಿಧಿಗೆ ಯುವ ಅಂತ ಸರ್ಚ್ ಮಾಡಿಕೊಳ್ಳಿ. ಇಲ್ಲಿ ಒಂದು ಸರ್ಚ್ ಬಾರ್ ಇರುತ್ತೆ. ಈ ಸರ್ಚ್ ಬಾರಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿಕೊಳ್ಳಿ. ಯುವ ನಿಧಿ ಅಂತ ಸರ್ಚ್ ಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಯುವ ನಿಧಿ ಯೋಜನೆಗೆ ಅರ್ಜಿ ಯಾರಾದರೂ ಹೊಸೊಬ್ಬರಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಹಾಕಿಕೊಳ್ಬೋದು. ಎರಡನೇ ಆಪ್ಷನ್ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ, ಅಂದರೆ ನಿಮ್ಮ ಸ್ಟೇಟಸ್ ಏನಾಗಿದೆ ಎಂಬುದು ತಿಳಿದುಕೊಳ್ಳಬಹುದು, ನಿಮ್ಮ ಯುವ ನಿಧಿ ಅರ್ಜಿ ಸ್ಥಿತಿ ಸ್ಟೇಟಸ್. ಮತ್ತು ಅದೇ ರೀತಿ ಇಲ್ಲಿ ಕೆಳಗಡೆ ಮೂರನೇ ಆಪ್ಷನ್ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಏನು ಕಾಣ್ತಾ ಇದ್ದಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಈಗ ನಾವು ನಿರುದ್ಯೋಗ ಮಾಸಿಕ ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸಬೇಕಲ್ಲ, ಹಾಗಾಗಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಬರುತ್ತೆ. ಈಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಅರ್ಜಿದಾರರ ವಿವರಗಳನ್ನು ಕೇಳುತ್ತೆ. ಆಧಾರ್ ಅಥೆಂಟಿಕೇಷನ್, ಆಧಾರ ದೃಢೀಕರಣ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಇರುತ್ತೆ. ಈಗ ನಾವು ಇಲ್ಲಿ ಒಂದನೇ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಆಧಾರ್ ಅಥೆಂಟಿಕೇಷನ್ ಅಂದರೆ ಆಧಾರ ದೃಢೀಕರಣ ಅಂತ ಏನು ಕಾಣ್ತಾ ಇದೆಯಲ್ಲ ಇದರ ಮೇಲೆ ನಾನು ಈಗ ಕ್ಲಿಕ್ ಮಾಡಿಕೊಳ್ತೇನೆ. ಆಧಾರ ಅಥೆಂಟಿಕೇಷನ್ ಅಂದರೆ ಆಧಾರ ದೃಢೀಕರಣದಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ KYC ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಬೇಕು. ಯಾರ್ದು ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ತಾ ಇದ್ದಿಲ್ಲ ಅವ್ರದ್ದು ಇಲ್ಲಿ ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಿಕೊಳ್ಳಿ. ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗ್ತದೆ. ಆಧಾರ್ ಸಂಖ್ಯೆ ಹಾಕಿದ ನಂತರ ಕೆಳಗಡೆ 2 ಪಾಪಪ್ ಇರುತ್ತೆ. 2 ಪಾಪಪ್ ಮೇಲೆ ಕೂಡ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. 12 ಡಿಜಿಟಿನ ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಿಕೊಳ್ಳಿ. 12 ಡಿಜಿಟಿನ ಆಧಾರ್ ಸಂಖ್ಯೆಯನ್ನು ಹಾಕಿಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ಪಾಪಪ್ ಇರುತ್ತಲ್ಲ, ಪಾಪಪ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಆ ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಮತ್ತೊಂದು ಪಾಪಪ್ ಇರುತ್ತೆ, ಅದರ ಮೇಲೆ ಸಹ ನಾವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡ್ಬೋದು ಕೆಳಗಡೆ ಒ ಟಿ ಪಿ ಅಂತ ಇದೆಯಲ್ಲ, ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಒ ಟಿ ಪಿ ಮೇಲೆ ಪಾಪಪ್ ಇರುತ್ತೆ. ಅದಾದ ನಂತರ ಒ ಟಿ ಪಿಯನ್ನು ಪಡೆಯಿರಿ ಅಂತಿರುತ್ತೆ. ಒ ಟಿ ಪಿಯನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಒ ಟಿ ಪಿಯನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೊಂದು ಒ ಟಿ ಪಿ ಸಹ ಬಂದಿರುತ್ತೆ. ಆ ಒ ಟಿ ಪಿಯನ್ನು ಹಾಕಿಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಲ್ಲಿಸಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕ್ಲಿಕ್ ಹರ್ ಟು ರಿಟರ್ನ್ ಅಂತ ಬರುತ್ತೆ. ತಾನಾಗಿ ಅದು ಮತ್ತೊಮ್ಮೆ ಹೋಮ್ ಪೇಜ್ಗೆ ಬರುತ್ತೆ. ಈಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಏನಿದೆಯಲ್ಲ ಈಗ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಈಗ ಎರಡನೇ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಆಧಾರ ವಿವರಗಳನ್ನು ಪಡೆಯಿರಿ ಅಂತಿರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ಏನೆಲ್ಲ ಚೇಂಜಸ್ ಆಗಿದೆ ಎಂಬುದು ನಿಮಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಹೆಸರು ಬರುತ್ತೆ ಮತ್ತು ಅದೇ ರೀತಿಯಾಗಿ ಯುವ ನಿಧಿ ನೋಂದಣಿ ಸಂಖ್ಯೆ ಬರುತ್ತೆ. ನಿಮ್ಮದು ಡಿಪ್ಲೊಮಾ ಅಥವಾ ಪದವಿ
ಡಿಗ್ರಿ ಕಂಪ್ಲೀಟ್ ಆದವ್ರದ್ದು ನಿಮ್ಮದು ರಿಜಿಸ್ಟರ್ ನಂಬರ್ ಬರುತ್ತೆ. ಮತ್ತು ಸ್ವಯಂ ಘೋಷಣಾ ತಿಂಗಳು, ಯಾವ ತಿಂಗಳಲ್ಲಿ ನೀವು ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ ಅದು ಕೂಡ ಬರುತ್ತೆ, ಜನವರಿ ತಿಂಗಳು. ಈಗ ಇಲ್ಲಿ ನೋಡ್ಬೋದು ಅಭ್ಯರ್ಥಿಯ ಶೈಕ್ಷಣಿಕ ಮಾಹಿತಿ ವಿವರಗಳು, ಅಭ್ಯರ್ಥಿಯ ಹೆಸರು, ಜನ್ಮ ದಿನಾಂಕ ಮತ್ತು ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರು, ಅದೇ ರೀತಿಯಾಗಿ ಮತ್ತು ನಿಮ್ಮ ಜೆಂಡರ್ ಯಾವುದಿದೆ ಮತ್ತು ಅದೇ ರೀತಿಯಾಗಿ ನಿಮ್ಮದು ಯಾವುದು UGO PUGO ಕ್ವಾಲಿಫಿಕೇಷನ್ ವಿದ್ಯಾರ್ಥಿ ಯಾವುದಾಗಿದೆಯಲ್ಲ ಅದು ಕೂಡ ಇಲ್ಲಿ ನಮಗೆ ಇಲ್ಲಿ ತೋರಿಸುತ್ತೆ. ಮತ್ತು ವಿದ್ಯಾರ್ಥಿಯ ಬೋರ್ಡ್ ಹೆಸರು ಅಂದರೆ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಎಂಬುದು ಕೂಡ ನಮಗೆ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡ್ಬೋದು ಶೈಕ್ಷಣಿಕ ಹಿನ್ನೆಲೆ ಅಂತ ಇರುತ್ತೆ. ಈಗ ಇಲ್ಲಿ ಶೈಕ್ಷಣಿಕ ಹಿನ್ನೆಲೆ ಇದನ್ನು ನಾವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ನೋಡ್ಬೋದು ತಾಂತ್ರಿಕವಲ್ಲದ ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ತಾಂತ್ರಿಕ ಅನ್ನುವರು ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ತಾಂತ್ರಿಕವಲ್ಲದ ಅಂತಿದೆಯಲ್ಲ, ಎನಿ ಡಿಗ್ರಿ ಕಂಪ್ಲೀಟ್ ಆದವರು ತಾಂತ್ರಿಕವಲ್ಲದ ಇರುತ್ತಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಇದಾದ ನಂತರ ಕೆಳಗಡೆ ನೀವು ನೋಡ್ಬೋದು ನೀವು ಯಾವಾಗ ಕಂಪ್ಲೀಟ್ ಆಗಿದೆ, ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಆ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೀವು ನೋಡ್ಬೋದು ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಅಂತ ಕೇಳುತ್ತೆ. ಇದನ್ನು ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. 2 ಆಪ್ಷನ್ಗಳು ಇರ್ತವೆ. 2 ಆಪ್ಷನ್ಗಳಲ್ಲಿ ಕೆಳಗಡೆ ಪರ್ಸೆಂಟೇಜ್ ಅಂತ ಏನು ಕಾಣ್ತಾ ಇದ್ದಿಲ್ಲ, ಪರ್ಸೆಂಟೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪರ್ಸೆಂಟೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಪದವಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಪಡೆದ ಶೇಕಡಾವಾರು ಅಂಕಗಳು ಅಂತಿರುತ್ತೆ. ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಎಷ್ಟಾಗಿದ್ದಿಲ್ಲ ಅದನ್ನು ನೀವು ಇಲ್ಲಿ ಆಯ್ಕೆ ಅಂದರೆ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ನಿಮ್ಮದು ಡಿಗ್ರಿ ಪರ್ಸೆಂಟೇಜ್ ಎಷ್ಟು ಆಗಿದೆ, ಕಂಪ್ಲೀಟ್ ಆಗಿದ ನಂತರ ನಿಮ್ಮದು ಪರ್ಸೆಂಟೇಜ್ ಅಂತ ಬರುತ್ತಲ್ಲ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಪರ್ಸೆಂಟೇಜ್ ಲಾಸ್ಟ್ ಇರುತ್ತಲ್ಲ ಅದನ್ನು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಿ. ನಿಮ್ಮದು ಎಷ್ಟು ಪರ್ಸೆಂಟೇಜ್ ಆಗಿದೆ, 70 80 ಎಷ್ಟಾಗಿದೆಯಲ್ಲ ಅದನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ಮತ್ತು ಅದಾದ ನಂತರ ಕೆಳಗಡೆ ನೀವು ನೋಡ್ಬೋದು 3 ವಿಷಯಗಳಲ್ಲಿ ಗರಿಷ್ಠ ಅಂಕಗಳು ಸಬ್ಜೆಕ್ಟ್ ಅಂತಿದೆ, ಅಂದರೆ ವಿಷಯ 1 ಅಂತಿರುತ್ತೆ. ಇದು ಏನಿರುತ್ತೆ ಎಂಬುದು ನಿಮಗೆ ಇಲ್ಲಿ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಈಗ ನಿಮ್ಮದು ಪದವಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಪಡೆದ ಶೇಕಡಾವಾರು ಅಂಕಗಳನ್ನು ಹಾಕಿಕೊಳ್ಳಿ. ಅದಾದ ನಂತರ ಕೆಳಗಡೆ ನೀವು ನೋಡ್ಬೋದು ಗರಿಷ್ಠ ಅಂಕ, ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗುವವರೆಗೂ ನಿಮ್ಮ 1ನೇ ಸೆಮ್ 2ನೇ ಸೆಮ್ 3ನೇ ಸೆಮ್ 4ನೇ ಸೆಮ್ 5ನೇ ಸೆಮ್ ಎಷ್ಟು ಅಂದರೆ ಹೈಯೆಸ್ಟ್ ಮಾರ್ಕಸ್ ಯಾವ ಸಬ್ಜೆಕ್ಟ್ನಲ್ಲಿ ತೆಗೆದುಕೊಂಡಿರ್ತಿರಲ್ಲ ಆ ಸಬ್ಜೆಕ್ಟಿನ ಹೆಸರು ನೀವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಅಂತಿರುತ್ತೆ. 3 ನೇಮನ್ನು ಹಾಕಿಕೊಳ್ಳಿ. ಯಾವುದರಲ್ಲಿ ನೀವು ಹೈಯೆಸ್ಟ್ ಮಾರ್ಕಸನ್ನು ತೆಗೆದುಕೊಂಡಿರ್ತೀರ ಆ ಸಬ್ಜೆಕ್ಟಿನ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ. ಎಕನಾಮಿಕ್ಸು ಅಥವಾ ನಿಮ್ದು ಯಾವುದು ಕಂಪ್ಲೀಟ್ ಆಗಿದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿದೆ, ನಿಮ್ಮದು ಹೈಯೆಸ್ಟ್ ಮಾರ್ಕಸ್ ಯಾವುದಾಗಿದೆಯಲ್ಲ ಅದನ್ನು ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ಕೆಳಗಡೆ ನೀವು ನೋಡ್ಬೋದು ಏನಪ್ಪ ಅಂತಂದರೆ ಅಲ್ಲಿ ಮೇಲ್ಗಡೆ ಏನು ಟೈಪ್ ಮಾಡಿಕೊಂಡಿರ್ತಿರಲ್ಲ ನಿಮ್ಮದು ಸಬ್ಜೆಕ್ಟ್ನ, ಅದೇ ಸಬ್ಜೆಕ್ಟ್ನ ಮಾರ್ಕಸನ್ನು ಕೆಳಗಡೆ 3 ಅಂದರೆ 1 2 3 ಅಂತ ಏನು ಕಾಣ್ತಿದ್ದಲ್ಲ ಅದ್ರ ಮೇಲೆ ನೀವು ಕೆಳಗಡೆ ಎಷ್ಟು ಅಂಕಗಳನ್ನು ಪಡೆದಿರ್ತಿರಲ್ಲ ಆ ಅಂಕಗಳನ್ನು ಕೂಡ ಟೈಪ್ ಮಾಡಿಕೊಳ್ಬೇಕಾಗ್ತದೆ. ಈಗ ಇಲ್ಲಿ ಕೆಳಗಡೆ ಮತ್ತೊಂದು ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಬೋಧನಾ ಮಾಧ್ಯಮ ಅಂತ ಕೇಳುತ್ತೆ. ಬೋಧನಾ ಮಾಧ್ಯಮ ಯಾವುದಪ್ಪ ಅಂದರೆ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು ಬರಲು ಮತ್ತು ಮಾತನಾಡಲು ಬರ್ತದೆ ಅಂತಿರುತ್ತೆ. ರೀಡ್ ರೈಟ್ ಸ್ಪೀಕ್ ಅಂತಿರುತ್ತೆ. 3 ಕೂಡ ಟಿಕ್ ಮಾಡಿಕೊಳ್ಳಿ. 3 ಕೂಡ ಟಿಕ್ ಮಾಡಿಕೊಂಡ ನಂತರ ನಿಮ್ಮದು ಅಡ್ರೆಸ್ ಬಂದಿರುತ್ತೆ. ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು ಯಾವುದೇ ಸೆಮಿಸ್ಟರ್ಗಳಲ್ಲಿ ಯಾವುದೇ ವಿಷಯಗಳಲ್ಲಿ ಬಾಕಿ ಉಳಿದಿದೆ ಅಂದರೆ ನೀವು ಏನಾದರೂ ಫೇಲ್ ಆಗಿದ್ದೀರ ಅಂತ ಕೇಳುತ್ತೆ. ಇಲ್ಲ ಅಂತ ಅಂದರೆ ಎಸ್ ಆರ್ ನೋ ಇರುತ್ತೆ. ಇಲ್ಲಿ ನೀವು ನೋ ಅಂತ ಕೊಡಿ. ಅದಾದ ನಂತರ ಇಲ್ಲಿ ಕೆಳಗಡೆ 2 ಆಪ್ಷನ್ಗಳು ಇರ್ತವೆ. ಇದೇ 2 ಮೇನ್ ಆಪ್ಷನ್ಗಳು ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಎಸ್ ಅಥವಾ ನೋ ಅಂತಿರುತ್ತೆ. ನೀವು ಏನು ಕೊಡ್ತಿರಲ್ಲ ಅದರ ಮೇಲೆ ನಿಮ್ಮ ಅಮೌಂಟ್ ಬರುತ್ತಿಲ್ಲ ಎಂಬುದು ನಿಮಗೆ ಇಲ್ಲಿ ಗೊತ್ತಾಗದೆ ಅಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಇಲ್ಲಿ ಕೇರ್ಫುಲ್ಲಾಗಿ ನೀವು ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ. ಏನಪ್ಪ ಇರುತ್ತಪ್ಪ ಅಂತಂದರೆ ಎಸ್ ಆರ್ ನೋ ಅಂತಿರುತ್ತೆ. ನೀವು ಇಲ್ಲಿ ಎಸ್ ಕೊಟ್ಟರೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. 2ರಲ್ಲಿ ಕೂಡ ಎಸ್ ಅಂತಲೇ ಕೊಡಿ. 2ರಲ್ಲಿ ಎಸ್ ಅಂತ ಕೊಟ್ಟರೆ ನಿಮಗೆ ಅಮೌಂಟ್ ಬರ್ತದೆ. ನೀವು ಏನಾದರೂ ನೋ ಅಂತ ಕೊಟ್ಟರೆ ಅಮೌಂಟ್ ಬರೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ತಿಳಿದುಕೊಂಡು ನಿಮ್ಮದು ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಿ. ಎಸ್ ಅಥವಾ ನೋ ಅಂತಿರುತ್ತೆ. ನೀವು ಏನು ಆಯ್ಕೆ ಮಾಡಿಕೊಳ್ಳಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಎಸ್ ಅಥವಾ ನೋ, ಎಸ್ ಅಂತಲೇ ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ಕೂಡ ಇಲ್ಲಿ ನೋಡ್ಬೋದು ಎಸ್ ಆರ್ ನೋ ಅಂತಿರುತ್ತೆ. ಇದನ್ನು ಕೂಡ ಕಂಪಲ್ಸರಿಯಾಗಿ ನೀವು ಎಲ್ಲರೂ ಎಸ್ ಅಂತಲೇ ಆಯ್ಕೆ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಎಸ್ ಅಂತಲೇ ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಒಂದು ಇರುತ್ತೆ. ಕ್ಯಾಪ್ಚಾನು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಈ ಕ್ಯಾಪ್ಚಾನು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಿ. ಕ್ಯಾಪ್ಚಾನು ಕರೆಕ್ಟಾಗಿ ಫಿಲ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮ್ಮದು ಕಂಪ್ಲೀಟ್ ವಾಗಿ ಇನ್ನೂ ಕೂಡ ಕಂಪ್ಲೀಟಾಗಿ ಅಂದರೆ ನಮ್ಮದು ಸೆಲ್ಫ್ ಡಿಕ್ಲರೇಷನ್ ಆಗಿರೋದಿಲ್ಲ. ಹಾಗಾಗಿ ಈಗ ನೋಡ್ಬೋದು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಇಲ್ಲಿ ಪ್ರೊಸೆಸಿಂಗ್ ಆಗಲಿಕ್ಕೆ ಸ್ವಲ್ಪ ಟೈಮಿಂಗ್ ಆಗ್ತದೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ. ಈಗ ನೋಡ್ಬೋದು ನಮ್ಮದು ಕಂಪ್ಲೀಟಾಗಿ ಇಲ್ಲಿ
ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಎಲ್ಲವೂ ಕೂಡ ಕರೆಕ್ಟ್ ಆಗಿದಿಲ್ಲ ಎಂಬುದು ನೀವು ತಿಳಿದುಕೊಳ್ಳಿ. ಎಲ್ಲವೂ ಕೂಡ ನಾವು ಕರೆಕ್ಟ್ ಹಾಕಿದ್ದಿಲ್ಲ ಎಂಬುದು ತಿಳಿದುಕೊಳ್ಳಿ. ತಿಳಿದುಕೊಂಡ ನಂತರ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಕೂಡ ಮಾಡಿಕೊಳ್ಬೋದು. ನಾವು ಹಾಕಿದ್ದು ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮ್ಮದು ಕಂಪ್ಲೀಟವಾಗಿ ಈಗ ಜನವರಿ ತಿಂಗಳದು ಯುವ ನಿಧಿ ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸಿದೆ ಅಂತ ಹೇಳ್ಬೋದು. ಈಗ ನಾವು ಇದನ್ನು ಪ್ರಿಂಟ್ ಅಥವಾ ಎಕ್ಸ್ಪರ್ಟು PDF ಅಂತಿರುತ್ತೆ. ಇದನ್ನು ನಾವು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಇದನ್ನು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಇಷ್ಟ ಆಗಿರುತ್ತೆ ಮಾಹಿತಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.